ಈಗ ನಾವು ಪರಂಪರೆಯನ್ನು ಉಳಿಸ್ಕೊಂಡು ಬಂದ್ಬಿಟ್ಟಿವಿ. ಇಲ್ಲಿ ಮೇವು ನೀರು ಮತ್ತು ಮಳೆ ಬಂದರೆ ಈ ಶೆಡ್ ವ್ಯವಸ್ಥೆ ಏನೂ ಇರಲಿಲ್ಲ. ಈಗ ಇಲ್ಲಿ ಸರಿ ಒಂದ್ಸರಿ ಈ ಶುಭಮ್ಮರು ಮತ್ತು ಅವ್ರ ಫ್ರೆಂಡ್ಸು ಒಂದು 5 ಜನ ಬಂದರು. 5 ಜನ ಬಂದ್ಬಿಟ್ಟು ನಾವು ಎಲ್ಲರಂತೆ ಅವರು ಬಂದರು. ಸುಮಾರು ರಾಜಕೀಯ ವ್ಯಕ್ತಿಗಳೆಲ್ಲ ಬಂದರು, ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬರ್ತಿದ್ರು ನೋಡ್ತಿದ್ರು, ಆಶ್ವಾಸನೆ ಕೊಡ್ತಿದ್ರು, ಹೋಗ್ತಿದ್ರು. ಅವ್ರಿಗೆ ಯಾರೊಬ್ಬರು ಏನೋ ನೋಡಲಿಲ್ಲ. ಇವರು ಬಂದರು, ನನ್ನ ಮಗನ ಹುಟ್ಟಿದ ಹಬ್ಬ ಹುಟ್ಟಿದ ಹಬ್ಬ ಮಾಡ್ತಿದ್ದೀನಿ, ಅದಕ್ಕೆ ಸ್ವಲ್ಪ ಹಸುಳಿಗೆ ಏನಾದರೂ ಸ್ವಲ್ಪ ಕೊಟ್ಟು ಹೋಗಿ ಇದು ಮಾಡೋಣ ಅಂತ ಬಂದ್ವಿ ಅಂತ. ಸರಿ ಬನ್ನಿ ಅಮ್ಮ ಮಾಡಿರಿ ಅಂತ ಮಾಡ್ತಾ ಎಲ್ಲ ನೋಡಿದ್ರು. ಮತ್ತು ಹುಲ್ಲಿನ ಹೆಂಗೆ ಮಾಡ್ತೀರಾ, ಇವು ಮಳೆ ಬಂದರೆ ಹೆಂಗೆ ಮಾಡ್ತೀರಾ, ನೀರಿನ ವ್ಯವಸ್ಥೆ ಹೆಂಗೆ ಮಾಡ್ತೀರಾ ಅಂತ ಕೇಳಿದ್ರು. ಏನಿಲ್ಲಮ್ಮ, ದೇವ್ರ ನಂಬಿರಿ, ದೇವರು ಕಳಿಸ್ಕೊಡ್ತಾನೆ ಇಲ್ಲ ಗೊತ್ತಿಲ್ಲ. ಈಗ ಎಲ್ಲರಂತೆ ನೀವು ಬಂದಿದ್ದೀರಾ, ನೀವು ಅವ್ರ ಥರನೇ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. 5 ಜನ ಬಂದ್ಬಿಟ್ಟು ಈಗ 50 ಜನ ಕರ್ಕೊಂಡು ಬಂದಿದ್ದಾರೆ. ತುಂಬ ಸಂತೋಷ ಆಗುತ್ತೆ. ಯಾಕಂತಂದರೆ ಈಗ ಅನ್ಯಾಯ ಸೇರಿದ ಸಮುದ್ರ ಅಂತಾರಲ್ಲ, ಒಬ್ಬೊಬ್ಬ ತಾಯಿ 50 ಜನ ತಾಯಿಯನ್ನು ಕರ್ಕೊಂಡು ಬಂದಿದ್ದಾರೆ. ಈಗ ಇಷ್ಟೆಲ್ಲ ಆಗುತ್ತೆ ಅಂತ ನಮಗೆ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಯಾಕಪ್ಪ ಅಂತಂದರೆ ದುಡ್ಡಿಲ್ಲದೆ ಏನೂ ಆಗೋದಿಲ್ಲ. ದುಡ್ಡು ಇದ್ರೂ ಕೂಡ ಮಾಡೋ ಮನಸ್ಸಿರಲ್ಲ. ಎಲ್ಲರೂ ಮಾಡೋ ಮನಸ್ಸು ಬರ್ಬೇಕಪ್ಪ ಅಂತಂದರೆ ದೇವ್ರಿಗೆ ಹತ್ರ ಇರ್ಬೇಕು. ಅವರು ದೇವ್ರಿಗೆ ಹತ್ರ ಇದ್ರೆ ಮಾತ್ರ ಅದು ಏನಾದ್ರು ಮಾಡೋ ಕೆಲಸ ಸಾಧ್ಯ. ಇಲ್ಲಾಂದ್ರೆ ಯಾರೂ ಮಾಡೋಕ್ಕಾಗಲ್ಲ. ಅಂದರೆ ಈ ಕುಂತಿರೋಂಥ ತಾಯಿಯಂದಿರು, ನಮ್ಮ ಗುರುಗಳು, ನಾನು ಎಲ್ಲರೂ ನೋಡ್ತಾ ಇದ್ರೆ ನಮ್ಮ ಮ್ಯಾಥ್ಸ್ ಮಾಡಲ್ಲ ನಿಮ್ಮಿಂದನೇ ಉಳಿದಿದ್ದೀವಿ ಅಂತ ಒಂದು ಕಲ್ಪನೆ ಆಗ್ತಿದೆ ನನಗೆ. ಯಾಕಂದರೆ ನಮ್ಮ ಮ್ಯಾಥ್ಸ್ ಮಾಡೋದ್ರೆ ಸುಮಾರು ಜನ ಇದ್ದಾರೆ, ಬರ್ತಾರೆ, ಮುಗಿತಾರೆ, ಹೋಗ್ತಾರೆ. ಆಮೇಲೆ ಅವು ಯಾರಿಗೂ ಬೇಕಿಲ್ಲ, ಬರ್ತಾರ ಅವತ್ತಿನ ದಿನದಾಗ ಏನೋ ಅವ್ರು ಕಾರ್ಯಕ್ರಮ ಮುಗಿಸ್ಕೊಂತಾರ, ಹೋಗ್ತಾರ. ಅದು ತಿನ್ನಿದೆಯಾ ಇದೆಯಾ ಇಲ್ಲ ಯಾರು ನೋಡೋದಿಲ್ಲ. ಅದಕ್ಕೆ ಓನರ್ ಅನ್ನೋರು ಯಾರು ಇಲ್ಲ, ಅದು ಪರಮಾತ್ಮನೇ ಓನರ್. ಆ ಪರಮಾತ್ಮನಿಗೆ ನೀವು ಇವತ್ತು ಸಹಾಯ ಮಾಡ್ತೀರಪ್ಪ ಅಂದ್ರೆ ನೀವೇ ನಮಗೆ ಒಂಥರ ದೇವ್ರಿದ್ದಂಗೆ. ಈಗ ಯಾಕಂದ್ರೆ ಕಣ್ಣಿಗೆ ಕಾಣಿಸ್ತಿರೋ ದೇವ್ರು ನಾವೆಲ್ಲೋ ಮುಗಿತೀವಿ. ಈಗೆಲ್ಲ ನೀವು ನಮ್ಮ ಕಣ್ಣಿಗೆ ಕಾಣಿಸ್ತೀರ, ನಿಮ್ಮ ಪಾದಗಳು ನಾನು ನಮಸ್ಕಾರ ಮಾಡ್ತೀವಿ.